ರವಿಕುಮಾರ್ ಸರ್ ಕೇಳಿಸ್ತಿದ್ಯಾ? ರವಿ ಸರ್ ಇದ್ದೀರಾ ಲೈನಲ್ಲಿ? ಸರ್ ಮತ್ತೆ ಇದ್ದೀರಾ ಸರ್? ಸರ್ ಇವತ್ತು ಹೋಗಿದ್ರಾ ನೀವು ಬಿಡದಿಗೆ? ಹೌದು ಹೋಗಿದ್ದೆ ಸರ್. ಹೇಳಿ ಸರ್, ಏನೇನಾಯ್ತು ಸರ್? ಕ್ವಿಕ್ಕಾಗಿ ಹೇಳಿ ಸರ್. ಹೋಗಿದ್ವಿ, ಅಲ್ಲಿ ನಾವು ರೈತರು ಯಾರು ಧರಣಿ ಕೂತ್ಕೊಂಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿದೀವಿ. ಹಾಂ ಸರ್. ಸರ್ಕಾರ ಏನು ರೈತರ ಜಮೀನನ್ನ ಕಬ್ಜಾ ಮಾಡ್ಲಿಕ್ಕೆ ಹೊರಟಿದೆ, ಸ್ವಾಧೀನ ಪಡಿಸ್ಕೊಳಕ್ ಹೊರಟಿದೆ. ಹಾಂ ಸರ್. ಅದನ್ನ ನಾವು ವಿರೋಧಿಸ್ತೇವೆ. ಹಾಂ ಸರ್. ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡಬಾರ್ದು ಹಾಂ ಸರ್. ಹಾಂ ಸರ್. ಅಂತ ಹೇಳಿ ನಾವು ಹೋಗಿ ಜಾಗಗಳನ್ನ ನೋಡ್ಕೊಂಡು, ಹಾಂ ಸರ್. ಯಾರ್ಯಾರು ತೋಟಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ಹಾಂ ಸರ್. ರೇಷ್ಮೆ ಬೆಳೆಯನ್ನ ಬೆಳೀತಾ ಇದ್ದಾರೆ, ಸಂಪೂರ್ಣ ಹಸಿರಾಗಿರ್ತಕ್ಕಂಥ ಜಮೀನು, ಹಾಂ ಸರ್. ಬಂಜರು ಜಮೀನಲ್ಲ, ಬರಡು ಜಮೀನಲ್ಲ ಅದು. ಹಾಂ ಸರ್. ಆ ರೀತಿ ಫಲವತ್ತಾದ ಜಮೀನನ್ನ ಸ್ವಾಧೀನ ಪಡಿಸ್ಕೊಳ್ಬಾರ್ದು ಅಂತೇಳಿ ನಾವು ಹೋರಾಟಕ್ಕೆ ಬೆಂಬಲಿಸಿ ನಾವು ನಿಮ್ ಜೊತೆನಲ್ಲಿ ಇದ್ದೇವೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಖರಗ್ಪುರಕ್ಕೊಂದು ನೀತಿ, ಬಿಡದಿಗೊಂದು ನೀತಿನ ಅಂತ ಪ್ರಶ್ನೆಯನ್ನ ಕೇಳಿ ರೈತರಿಗೆ ಬೆಂಬಲಿಸಿ ವಾಪಸ್ ಬಂದಿದ್ದೇವೆ. ನೆಕ್ಸ್ಟ್ ಸ್ಟ್ರಾಟಜಿ ಏನಿದೆ ಸರ್ ಪಾರ್ಟಿದು? ಮಾಡ್ತೀವಿ, ಅದನ್ನ ಯಾವುದೇ ಕಾರಣಕ್ಕೂ ರೈತರ ಜಮೀನನ್ನ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಹಂಗೇನಾರು ಅವ್ರು ಸ್ವಾಧೀನ ಪಡಿಸ್ಕೊಂತೀವಿ ಅಂತ ಹೇಳಿದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಹಾಂ ಸರ್. ರವಿಕುಮಾರ್ ಅವರೇ ನಮಸ್ಕಾರ, ಗಂಗಾಧರ್ ಕುಷ್ಟಗಿ ಮಾತಾಡ್ತೀನಿ. ಹೇಳಿ ಸರ್. ಇದು ಈಗ ಬಿಡದಿಯ ಸಮಸ್ಯೆ, ರೈತರ ಸಮಸ್ಯೆ, ಅದು ನೀವು ಮೈತ್ರಿ ಪಕ್ಷ ಅಂತ ಹೇಳಿ ಇವತ್ತೇನಪ್ಪ ಅಂತಂದ್ರೆ ಇದೆ BJP ಮತ್ತು JDS ಇಬ್ಬರೂ ಒಕ್ಕಟ್ಟಾಗಿ ಏನಪ್ಪ ಅಂತಂದ್ರೆ ಹೋರಾಟ ಮಾಡಿದರೆ ಇನ್ನಷ್ಟು ಅದಕ್ಕೆ ಬಲ ಬರ್ತಾ ಇತ್ತಲ್ಲ. ಪ್ರತ್ಯೇಕವಾಗಿ ಹೋಗ್ತಾ ಇದೆ ಇದು ಯಾಕೆ? ಏನಿಲ್ಲ, ನಾವು ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದಲ್ಲಿ ಇದ್ದಿದ್ರಿಂದ ಪ್ರಧಾನ ಮಂತ್ರಿಗಳ 12 ವರ್ಷದ ಕಾರ್ಯಕ್ರಮಗಳಲ್ಲಿ ಬಿಸಿ ಇದ್ವಿ. SIR ಈ ಎಲ್ಲ ಕಾರಣದಲ್ಲಿ ಸ್ವಲ್ಪ ಸಮಯ ರಾಜಕೀಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ನೀವು ಅಲ್ಲಿ ಏನಪ್ಪ ಅಂದರೆ ಹೋಗಿಬಿಟ್ರಪ್ಪ ಅಂದರೆ, ಈಗ ಕುಮಾರಸ್ವಾಮಿ ಅವರು ಏನಂತಾರಪ್ಪ ಅಂದ್ರೆ ಲೀಡರ್ಶಿಪ್ ತೊಗೊಂಡಿದ್ದಾರೆ, ಅವರಿಗೆ ಏನಪ್ಪ ಅಂದ್ರೆ ಲೀಡರ್ಶಿಪ್ಪನ್ನು ಒಪ್ಪಿಸಿದಂಗೆ ಆಗುತ್ತೆ ಅಂತ ಹೇಳಿ ಅನ್ನೋ ಕಾರಣಕ್ಕೆ ಸಪರೇಟ್ ಆಗಿ ಮಾಡ್ತಾ ಇದ್ದಾರೆ, ಸಪರೇಟ್ ಐಡೆಂಟಿಟಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಗೊಂದಲಕ್ಕಿಂತ ರೈತರ ಹಿತ ಮುಖ್ಯ, ನಾವು ಒಟ್ಟಾಗ್ತೇವೆ. ಅಲ್ಲಲ್ಲ, ರೈತರ ಹಿತ ಮುಖ್ಯ ಅನ್ನೋದು ಇಬ್ಬರಿಗೂ ಇದೆ, ಅದು ಹೌದ್ರಾ? ಆದರೆ ಸಪರೇಟ್ ಆಗಿ ಹೋಗ್ತಾ ಇರತಕ್ಕಂಥದ್ರ ಬಗ್ಗೆ ವಿಶೇಷ ಚರ್ಚೆಗಳು ಆಗ್ತಾ ಇದ್ದಾವೆ ಇವತ್ತು. ಯಾಕೆಂದರೆ ನೆಕ್ಸ್ಟ್ ಎಲೆಕ್ಷನ್ಗೆ ಮೈತ್ರಿ ನಿಧಾನಕ್ಕೆ ಕಡ್ಕೊಳ್ಳೋ ಪ್ರಯತ್ನ JDS ಮಾಡ್ತಾ ಇದೆಯಾ ಅಂತ, ನಿಧಾನಕ್ಕೆ ಅಂತರ ಕಾಯ್ದುಕೊಳ್ಳೋ ಮೂಲಕ ಅದು ಆ ಥರ ಒಂದು ಚರ್ಚೆ ಇದೆ, ಪ್ರಶ್ನೆ ಇದೆ ಸರ್. ಏನಿಲ್ಲ, ಚರ್ಚೆ ಇರ್ಬೋದೇನೋ ಬೇರೆ ಬೇರೆ ಇದರಲ್ಲಿ, ನಮ್ಮ ರಾಜ್ಯದ ಬಂತು ಇಲ್ಲ ಸರ್. ಹಾಗಾಗಿ ನಾವು ಒಟ್ಟಾಗ್ತೇವೆ, ರೈತರಿಗೆ ನ್ಯಾಯವನ್ನು ಕೊಡಿಸ್ತೇವೆ. ಬಾಲಕೃಷ್ಣ ಅವರು ಒಂದು ಪ್ರಶ್ನೆ ಹಾಕಿದ್ದಾರೆ ಸರ್ ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿ ಅವರು ಆ ಭಾಗವನ್ನು ರೆಡ್ ಝೋನ್ ಅಂತ ಘೋಷಣೆ ಮಾಡಿರದೇ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ಲೇಔಟ್ ಆಗಿರ್ತಿತ್ತು. ಈ ಏನೋ ಟೌನ್ಶಿಪ್ಗೆ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಅಂತ ಘೋಷಣೆ ಮಾಡಿದ್ದೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ಈ ಕುಮಾರಸ್ವಾಮಿ ಅವರೇ ಹೇಳ್ತಾ ಇದ್ದಾರಲ್ಲ. ಹಾಂ ಸರ್. ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡ್ಕೂಡ್ದು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಈಗ ಅವರು ಅಧಿಕಾರದಲ್ಲೆಲ್ಲ ಹೇಳ್ತಾ ಇದ್ದಾರೆ, ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿ ಹೋಗಿಬಿಟ್ರು ಅಂತೇಳಿ ಇವತ್ತು ಏನಪ್ಪ ಅಂದ್ರೆ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಏನ್ ಮಾಡಿಲ್ಲ, ರೈತರ ಭೂಮಿಯನ್ನು ವಶಪಡಿಸ್ಕೊಂಡು ಹೋಗಿಲ್ಲ ಅವರು. ಈಗ ರೆಡ್ ಝೋನು, ಯೆಲ್ಲೋ ಝೋನ್ ಅಂತೇಳಿ ಎಲ್ಲ ಮಾಡಿರ್ತಾರಲ್ರಿ, ಆ ಥರದಲ್ಲಿ ರೆಡ್ ಝೋನ್ ಮಾಡಿಟ್ಟು ಹೋಗಿರೋದು ಅವರೇನೆ. ಇಲ್ಲದೆ ಇದ್ರೆ ಏನಪ್ಪ ಅಂದ್ರೆ ಇವತ್ತು ಎಲ್ಲ ಕಡೆಗೂ ಅದೇನಪ್ಪ ಅಂದ್ರೆ ಇದು ಲೇಔಟ್ಗಳು ಬೇರೆ ಬೇರೆ ಕಡೆಗೆ ಆಗಿದಾವೆ, ಅಲ್ಲೂ ಆಗಿಬಿಡ್ತಾ ಇತ್ತು. ಹಾಗೆ ಉಳಿದದ್ದು ಯಾಕಂತಂದ್ರಪ್ಪ ಬಿಕಾಸ್ ಆಫ್ ರೆಡ್ ಝೋನ್ ಅಂತ ಹೇಳ್ತಾ ಇದ್ದಾರೆ. ಅದು ಈ ಟೆಕ್ನಿಕಲ್ ಕ್ವಶನನ್ನು ನೀವು ಯಾವ ರೀತಿಯಲ್ಲಿ ಅದನ್ನ ಏನಪ್ಪ ಅಂದ್ರೆ ಇದನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಇದನ್ನು ಉತ್ತರ ಹೇಳ್ತಾ ಇದ್ದೀರಾ ಅಂತ. ಈಗ ರೆಡ್ ಝೋನು, ಯೆಲ್ಲೋ ಝೋನು, ಗ್ರೀನ್ ಝೋನು ಇದೇನೇ ಇರಲಿ, ರೈತರ ಭೂಮಿಯನ್ನು ರೈತ ಕುಮಾರಸ್ವಾಮಿ ಅವರ ಕಾಲದಲ್ಲಿ, BJP ಯಡಿಯೂರಪ್ಪನವರ ಕಾಲದಲ್ಲಿ ಯಾವುದೇ ರೈತರ ಕೈಯನ್ನ ಬಿಟ್ಟು ಹೋಗಿಲ್ಲ. ಇದನ್ನು ಕಾಂಗ್ರೆಸ್ನವರು ಈಗ ವಶಪಡಿಸ್ಕೊಳ್ಳಕ್ ಹೊರಟಿದ್ದಾರೆ, ಇದನ್ನ ನಾವು ವಿರೋಧ ಮಾಡ್ತೀವಿ. ಎಸ್ ಸರ್. ರವಿಕುಮಾರ್ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು.